ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮತ್ತೊಂದು ಕಡೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರು ಕಮಿಷನರ್ ಸೀಮಾ ಲಾಟ್ಕರ್ ಅವರು ಕೂಡ ಬಂದಿದ್ದಾರೆ. ಭದ್ರತೆಯ ಕುರಿತು ಪರಿಶೀಲನೆಗೋಸ್ಕರ ಸೀಮಾ ಲಾಟ್ಕರ್ ಅವರು ಬಂದಿರೋದು. ಸ್ಟೇಜ್ ವಿಐಪಿ ಭದ್ರತೆಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದೀರಾ ಮೇಡಮ್? ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ? ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜನ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೇನೆ. ಈಗ ಅವ್ರ ಫ್ಯಾಮಿಲಿ ಎಸ್ ಜಾನಕಿಯವರ ನಿಧನಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಜಾನಕಮ್ಮನವರ ನಿಧನದ ವಿಚಾರ ತಿಳಿದು ದುಃಖ ಆಗಿದೆ. ಅಪ್ಪಾಜಿಯವರ ಜೊತೆಯಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಗಾಯಕಿಯಾಗಿ ಭಾರತೀಯ ಚಿತ್ರರಂಗಕ್ಕೆ ಎಸ್ ಜಾನಕಿಯವರ ಕೊಡುಗೆ ಅಪಾರ ಎಂದಿದ್ದಾರೆ. ಜಾನಕಮ್ಮ ಅವರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡುಗಳಿರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಡಿಯನ್ ಇಂಡಸ್ಟ್ರಿಗೆ ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡಿದವರು ಅವರು. ಆಮೇಲೆ ನಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನಾವು. ಸೊ ಅವರು ಹೋಗಿರೋದೊಂದು ಮನಸ್ಸಲ್ಲೊಂದು ನೋವಿದೆ. ಬಟ್ ಆದರೂ ಎಲ್ಲ ಅಭಿಮಾನಿಗಳು ಬರೋದಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರ ಮಾಡೋದಷ್ಟೇ. ಬಟ್ ಅವ್ರು ಹೋಗಿರೋದು ದುಃಖ ಇದೆ. ಬಟ್ ಸೇಮ್ ಟೈಮ್ ಜನಗಳ ಒಂದು ಆಸೆ, ನಾವು ಇವತ್ತು ಅವ್ರ ಜೊತೆಲಿ ಇದ್ದೀವಿ ಅಂದರೆ ಅವ್ರಿಂದನೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಉದ್ದಪ್ಪ ಖುಷಿನೂ ಇದೆ. ಬಟ್ ಏನು ಮನುಷ್ಯನಿಗೆ ಸುಖ ಸಂತೋಷ ಎರಡೂ ಇರಬೇಕು. ಸೊ ದುಃಖ ಇರಬೇಕಾದ್ರೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಂತೋಷ ಒಂದು ಕಡೆ ಇದು ಮಾಡಿಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ತುಂಬ ಸಾಂಗ್ಸ್ ಆಡಿದ್ದಾರೆ, ತುಂಬ ಹಾಡುಗಳು ಆಡಿದ್ದಾರೆ. ಅದು ಭಾಳ ನೆನಪುಗಳು ಜಾಸ್ತಿ ಇದೆ. ನಾವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಅವ್ರು ಹಾಡಿದ ಹಾಡುಗಳನ್ನ ಕೇಳಿ ಭಾಳ ತುಂಬ ಪ್ರೀತಿ. ನಾವು ಎಲ್ಲ ನಮ್ಮ ಕಂಡ್ರೆ ನಮ್ಮೆಲ್ಲ ಭಾಳ ಪ್ರೀತಿ. ಇಲ್ಲ ನಾವು ಮನಸ್ಸಲ್ಲಿ ಅವ್ರು ಇದ್ದಾರೆ ಅಂತ ನಾನು ಅನ್ಕೋತೀವಿ. ಯಾಕಂದರೆ ಆದಷ್ಟು ಬೇಗ ಅವ್ರಿಗೆ ದೂರ ಕಳಿಸ್ತಾರೆ. ಇನ್ನು ಅನಾರೋಗ್ಯ ಸಮಸ್ಯೆಯಿಂದ ಅಜ್ಜಿ ವಿಧಿವಶರಾಗಿದ್ದಾರೆ. ಅಜ್ಜಿ ನಿಧನದ ವಿಚಾರ ತಿಳಿದು ದುಃಖ ಆಗಿದೆ. ತಮ್ಮ ಗಾಯನದ ಮೂಲಕ ಅಪಾರ ಜನರ ಮನಸ್ಸನ್ನ ಗೆದ್ದಿದ್ರು. ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ. ಅಜ್ಜಿಗೆ ಮೈಸೂರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಅವರ ಮೊಮ್ಮಗಳು ಅಪ್ಸರಾ ಅವರು ಮಾತನಾಡಿದ್ದಾರೆ. Great loss not only to our family but the entire nation. My grandmother lived life on her own terms. That's what shaped her legendary career. So now I will not only remember her voice but her gentle nature, kindness, humility, which will stay with me forever. Thank you so much to the Karnataka state government for giving her the send-off that she deserves. This is a great loss not only ಎಸ್ ಜಾನಕಿ ಅವರ ನಿಧನಕ್ಕೆ ನಟಿ ತ್ರಿಷಾ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಟಿ ತ್ರಿಷಾ ಅವರು ಎಸ್ ಜಾನಕಿ ಅವರೊಂದಿಗಿನ ನೆನಪನ್ನು ಹಂಚಿಕೊಂಡಿದ್ದಾರೆ. 96 ಸಿನಿಮಾದಲ್ಲಿ ಜಾನು ಪಾತ್ರವನ್ನ ಮಾಡಿದ್ದು ದೊಡ್ಡ ಗೌರವ, ನನ್ನ ಜೀವನದ ದೊಡ್ಡ ಗೌರವ ಅಂತ ಹೇಳಿ ತ್ರಿಷಾ ಅವರು ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ನಗು ಎಂದೆಂದಿಗೂ ಮರೆಯೋದಕ್ಕಾಗೋದಿಲ್ಲ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ತ್ರಿಷಾ ಅವರು ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಧ್ವನಿ ಎಂದೆಂದಿಗೂ ಜೀವಂತವಾಗಿರುತ್ತೆ. ಜಾನಕಿ ಅಮ್ಮನ ಸರಳತೆಯನ್ನ ನಟಿ ತ್ರಿಷಾ ಅವರು ಈ ಪೋಸ್ಟ್ ಮೂಲಕ ಕೊಂಡಾಡಿದ್ದಾರೆ. ಒಂದು ಫೋಟೋವನ್ನು ಕೂಡ ತ್ರಿಷಾ ಅವರು ಹಂಚಿಕೊಂಡಿದ್ದಾರೆ. ಜಾನಕಿ ಅಮ್ಮನವರ ಜೊತೆಗೆ ತೆಗೆದಿರುವಂತಹ ಫೋಟೋದ ಜೊತೆಗೆ ಒಂದಷ್ಟು ಮಾತುಗಳ ಮೂಲಕ ಅವರಿಗೆ ಅಂತಿಮ ನುಡಿನಮನವನ್ನು ತ್ರಿಷಾ ಅವರು ಸಲ್ಲಿಸಿದ್ದಾರೆ. ಜಾನಕಿ ಅಮ್ಮನವರು 60 ವರ್ಷಗಳ ಕಾಲ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಆಗಿನಿಂದ ಈಗಿನ ತಲೆಮಾರಿನವರೆಗೂ ಕೂಡ ನಾಯಕಿಯರ ಧ್ವನಿಗೆ ಧ್ವನಿಯಾಗ್ತಾ ಇದ್ದವರು ಎಸ್ ಜಾನಕಿಯವರು.